ಈ ಒಂದು ಎಷ್ಟು ಬಹುಶಃ ನಮಗೆ ಅನ್ಸಾಕತ್ತದ 12ನೇ ಶತಮಾನದೊಳಗೆ ಯಾರನ್ನು ನೆನೆಸ್ತಿದ್ವಿ ಅಂದರೆ ಬಸವಣ್ಣವ್ರನ್ನ ಬಸವ ಕಲ್ಯಾಣದೊಳಗೆ ನೆನೆಸ್ತಿದ್ರು. ಜಗತ್ತಿನ ತುಂಬ ಬಸವಣ್ಣವ್ರ ಹೆಸರನ್ನು ನೆನೆಸ್ತಿದ್ರು. ಆ 12ನೇ ಶತಮಾನವನ್ನು 21ನೇ ಶತಮಾನದಲ್ಲಿ ಬಸವ ಕಲ್ಯಾಣವನ್ನು ಸಂಕವಾಗಿ ಯಾರು ಮಾಡಿಕೊಟ್ರು ಅಂದ್ರೆ ಮಣಕವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾಡಿಕೊಟ್ರು ಅನ್ನುವಂಥದ್ದನ್ನು ನಾ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಅವರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ, ಶಿಗುಣಶಿಯ ಪೂಜ್ಯರಲ್ಲಿ, ಅನೇಕ ರೀತಿಯ ಪರಮ ಪೂಜ್ಯರು ನಮಗೆ ಬಹಳ ಒಳ್ಳೆಯ ರೀತಿಯ ಮಾರ್ಗದರ್ಶನವನ್ನು ಮಾಡಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಬಡಚಿಯ ಗ್ರಾಮದ ಸದ್ಭಕ್ತರಲ್ಲಿ, ಬಳ್ಳಿಗೆರೆ ಗ್ರಾಮದ ಸದ್ಭಕ್ತರಲ್ಲಿ, ಅನೇಕ ರೀತಿಯ ಹಳ್ಳಿ ಸದ್ಭಕ್ತರು ಇಲ್ಲಿ ಕೂಡ ಬಂದಿದ್ದಾರೆ. ಬಹುಶಃ ನಮ್ಗೆ ತಿಳಿತಾಪಕ್ಕಿ ಅಂದರೆ ಒಂದು 50 ಹಳ್ಳಿ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಸದ್ಭಕ್ತರಿಗೂ ಕೂಡ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿರುವಂಥ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನೀವು ಮಾಡಿದ್ರಿ. ಎಲ್ಲರಿಗೂ ಕೂಡ ನನ್ನ ಶರಣಾರ್ಥಿಗಳು. ಏನು ಮಾತಾಡ್ತೇನ್ರಿ ನಾ, ಬಹುಶಃ ಕರೆ ಭಕ್ತರು ಎಲ್ಲಿದಾರಂತೆ ಕೇಳಿದ್ರೆ ಸಂಘದೊಳಗೆ ಅದಾರ ಅನ್ನುವಂಥದ್ದು ನೀವು ತೋರಿಸಿಕೊಟ್ರಿ. ಯಾಕೆ ಈ ಮಾತನ್ನು ಹೇಳಬೇಕಾಗಿತ್ತಂದರೆ, ನಮ್ಮ ಮಣಕವಾಡದ ಪೂಜ್ಯರು ಯಾವ ರೀತಿ ಹೇಳ್ತಿದ್ರಲ್ಲ ಅದೇ ರೀತಿಯಾಗಿ ನೀವು ಎಲ್ಲರೂ ಕೂಡ ನಡ್ಕೊಂಡು ಬಂದ್ರಿ. ಈ ಪಟ್ಟಾಧಿಕಾರ ಮಹೋತ್ಸವವನ್ನು ಮಾಡಬೇಕಂತೇಳಿ ವಿಚಾರವನ್ನು ನಮ್ಮ ಗುರುಗಳು 2 ವರ್ಷ ಹಿಂದ್ಗಡೆನ ಹೇಳ್ತಾ ಬಂದಿದ್ದರು. ಸಂಘ ಮಠ ಅಂದರೆ ಬಹಳ ಹಳೆಯ ಮಠ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದರು. ಈ ಒಂದು ಮಠವನ್ನು ಬೆಳೆಸಬೇಕಪ್ಪ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದರು. ಆ ಸಂಘ ಮಠವನ್ನು ಬೆಳೆಸುವಂಥ ಶಕ್ತಿ ಯಾರಲ್ಲಿ ಐತೆ ಅಂದರೆ ಅದು ಸಂಘ ಭಕ್ತರ ಕೈಯಲ್ಲಿ ಐತೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ತೋರಿಸಿಕೊಟ್ಟಿರುವಂಥ ಮಾತನ್ನು ಹೇಳಿ, ಯಾಕಂದರೆ ಈ ಪಟ್ಟಾಧಿಕಾರ ಮಹೋತ್ಸವದ ಈ ರೀತಿ ಆಗ್ತದೆ ಅಂತೇನು ನಾನು ಅಂದ್ಕೊಂಡಿದ್ದಿಲ್ಲ. ಒಬ್ಬ ಇಷ್ಟೆಲ್ಲ ಜವಾಬ್ದಾರಿನ ಹೊತ್ತುಕೊಂಡು ನೀವೆಲ್ಲರೂ ಕೂಡ ಮಾಡಿದ್ದೀರಿ ಅಂದರೆ, ನಾವು ಒಂದೇ ಒಂದು ಮಾತನ್ನು ಹೇಳ್ತೀನಿ, ನಾನು ಈ ಮಠದ ಸ್ವಾಮಿ ಆಗೋದಿಲ್ಲ, ನಿಮ್ಮ ಊರಿನ ಸೇವಕನಾಗಿ ಇರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಣಗಲ್ ಕುಮಾರ ಮಹಾಶ್ರೀಗಳು ಒಂದು ಮಾತನ್ನು ಹೇಳಿದರು, ಸ್ವಾಮಿ ಅಂದರೆ ಮಠದ ಒಡೆಯನೆಲ್ಲ, ಸಮಾಜದ ನಿಷ್ಠಾವಂತ ಸೇವಕ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ, ಆ ಹಣಗಲ್ ಕುಮಾರಶ್ರೀಗಳು ಯಾವ ರೀತಿ ಹೇಳಿದ್ರಲ್ಲ ಅದೇ ರೀತಿಯೇ ನಾನು ನನ್ನ ಜೀವನವನ್ನು ನಡೆಸ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಯನ್ನು ಪಡ್ತೀನಿ. ಯಾಕಂದರೆ ಭಕ್ತರ ಬಹಳ ಇರುವುದರಿಂದ ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕಾಗಿತ್ತಂದರೆ, ಒಬ್ಬ ರಾಜ ಇರ್ತಾನೆ. ಒಬ್ಬ ರಾಜ ಬಹಳ ಸುಂದರವಾಗಿ ಅರಮನೆಯನ್ನು ಕಟ್ಟಿದ್ದ, ಸಾವಿರಾರು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದ. ಆ ರಾಜನಲ್ಲಿ ಸಾವಿರಾರು ಸಂಪತ್ತು, ಕೋಟಿಗಟ್ಟಲೆ ಸಂಪತ್ತಿತ್ತು. ಆ ಸಂಪತ್ತಿರುವಂಥ ಸಂದರ್ಭದಲ್ಲಿ ಆ ರಾಜನಿಗೆ ಏನೋ ಆಗಿ ಆಕಸ್ಮಿಕವಾಗಿ ನಿಧನವನ್ನು ಹೊಂದಿದ್ದ. ನಿಧನವನ್ನು ಹೊಂದಿದ ಕೂಡಲೇ ಆ ರಾಜನಿಗೆ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳು ಇರುವಂಥ ಸಂದರ್ಭದಾಗ ರಾಜ ಹೋದ ಕೂಡಲೇ 2 ಮಕ್ಕಳ ಪಾಲು ಮಾಡ್ಕೊಳ್ಬೇಕಾಗ್ತದೆ. ಯಾವುದು? ರಾಜ್ಯವನ್ನು ಪಾಲು ಮಾಡಬೇಕಾಗ್ತದೆ. ಆ ರಾಜ್ಯವನ್ನು ಪಾಲು ಮಾಡುವಂಥ ಸಂದರ್ಭದೊಳಗೆ ಮೊದಲೇಗಿರುವಂಥ ತಮ್ಮ ವಿಚಾರ ಮಾಡ್ತಾನಂತ. ಏನು ವಿಚಾರ ಮಾಡಿದಂದರೆ, ನನಗೆ ಏನು ಪಾಲು ಬೇಕಾಗಿತ್ತು ಅಲ್ಲಿ ಅರಮನೆ ಒಳಗೆ ಒಬ್ಬ ಮಂತ್ರಿ ಇರ್ತಾನೆ, ಉಳಿದೇನಿರ್ತೈತೆ ಇಡೀ ಸಂಪತ್ತ ಅರಮನೆ ಇರ್ತದೆ. ತಮ್ಮ ಅಂತಾನಂತ, ನನಗೆ ಇಡೀ ಸಂಪತ್ತ ಈ ಅರಮನೆ ಬೇಕು ಅನ್ನುವಂಥದ್ದು ಪಾಲು ಬಿಡ್ತಾನಂತ. ಅವಾಗ ಅಣ್ಣಿರುವಂಥವ್ನು ಹೇಳ್ತಾನಂತ, ನನಗೆ ಅರಮನೆ ಬೇಡ, ಸಂಪತ್ತು ಬೇಡ, ಈ ಮಂತ್ರಿ ಬೇಕು ಅನ್ನುವಂಥ ಮಾತನ್ನು ಹೇಳಿದಂತ. ಅವಾಗ ಈ ಮಂತ್ರಿಯನ್ನು ಕರ್ಕೊಂಡು ಬಂದ. ಅವಾಗ ಏನು ಅಣ್ಣಿದ್ದವಂತಾನಂತ, ಅಲ್ರಿ ನೀವು ಕೂಡ ಅನೇಕ ರೀತಿ ಸಂಪತ್ತನ್ನು ಕೇಳಬೇಕಾಗಿತ್ತು, ಆದರೆ ಈ ಮಂತ್ರಿಯನ್ನು ತೊಗೊಂಡು ಬಂದ್ರಲ್ಲ ನೀವು, ಈ ಮಂತ್ರಿಯನ್ನು ತಗೊಳ್ಳೋದ್ರಿಂದ ಏನಾಗ್ತದೆ, ಏನು ಸಂಪತ್ತು ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾಗ ಹೊಳ್ಳಿ ಹೆಂಡತಿಗೆ ಒಂದು ಮಾತನ್ನು ಹೇಳ್ತಾನಂತ, ಆ ಇಡೀ ಅರಮನೆ ನಡಿಬೇಕಾಗಿತ್ತಂದ್ರೆ, ಇಡೀ ರಾಜ್ಯ ನಡಿಬೇಕಾಗಿತ್ತಾರೆ ಯಾರಿಂದ ನಡೆದೈತಿ? ಮಂತ್ರಿ ಕೈಯಿಂದ ನಡೆದೈತಿ. ಮಂತ್ರಿ ಇರ್ತಾರೆ ರಾಜ್ಯ ನಡೀತದ. ಅದಕ್ಕಾಗಿ ಮಂತ್ರಿಯನ್ನು ಯಾಕೆ ತೊಗೊಂಬಂದ? ಇಂಥ 100 ರಾಜ್ಯವನ್ನು ಕಟ್ಟಿಕೊಡುವಂಥ ಶಕ್ತಿ ಈ ಮಂತ್ರಿ ಕೈಯಾಗೈತಿ ಅನ್ನುವಂಥ ಮಾತನ್ನು ಹೇಳಿದ್ರಂತ. ಯಾಕೆ ನಾ ಈ ಮಾತನ್ನು ಹೇಳಾಕತ್ತೀನಿ ಅಂದರೆ, ನನಗೂ ಕೂಡ 2 ಅವಕಾಶ ಬಂದು ಅಂದ್ರೆ
ಎರಡು ಅವಕಾಶ ಏನು ಬಂದು ಅಂದ್ರೆ ಮುತ್ತು ರತ್ನ ವಜ್ರ ವೈಡೂರ್ಯ ಬಂಗಾರ ಕೋಟಿಗಟ್ಟಲೆ ಆಸ್ತಿ ಬೇಕೋ ಸಂಘ ಭಕ್ತರು ಬೇಕು ಅನ್ನುವಂಥ ಮಾತು ಕೇಳಿದಾಗ 100 ಕೋಟಿ ಆಸ್ತಿ ಬೇಡ ಸಂಘದ ಭಕ್ತರ ಬೇಕನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಯನ್ನು ಪಡ್ತೀನಿ. ಯಾಕಂದ್ರೆ ಭಕ್ತರು ಬಹಳ ದೊಡ್ಡವರು, ಭಕ್ತರಿಗಿಂತನೂ ಯಾವುದೂ ಇಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಬಂಗಾರವನ್ನು ಇಡಕ್ಕೆ ಬ್ಯಾಂಕ್ನೊಳಗೆ ಜಾಗ ಐತಿ, ಬಂಗಾರವನ್ನು ಇಡಕ್ಕೆ ಲಾಕರ್ಗಳದಾವು, ಸಾಕಷ್ಟು ಲಾಕರ್ಗಳದಾವ, ಬಂಗಾರ ಇಡ್ತೀವಿ. ರೊಕ್ಕ ಇಡಕ್ಕೆ ಬ್ಯಾಂಕ್ಗಳದಾವು, ಆದರೆ ರೊಕ್ಕವನ್ನು ತುಡುಗು ಮಾಡ್ಬೋದು, ಬಂಗಾರವನ್ನು ತುಡುಗು ಮಾಡ್ಬೋದು. ಬಂಗಾರವನ್ನು ಲಾಕರ್ದಾಗ ಇಡೋದು ಭಾಳ ಮುಖ್ಯ ಅಲ್ಲ, ಬೆಳ್ಳಿಯನ್ನು ಲಾಕರ್ದಾಗ ಇಡೋದು ಭಾಳ ಮುಖ್ಯ ಅಲ್ಲ, ರೊಕ್ಕವನ್ನು ಬ್ಯಾಂಕ್ನೊಳಗೆ ಭಾಳ ಇಡೋದು ಮುಖ್ಯ ಅಲ್ಲ. ಆ ರೊಕ್ಕ ಬಂಗಾರ ಬೆಳ್ಳಿ ಲಾಕರ್ದಾಗ ಒಂದಿನ ಇರ್ತದ, ಒಂದಿನ ಹೋಗ್ತದ. ಆದ್ರೆ ಭಕ್ತರ ಹೃದಯದೊಳಗೆ ಇರುವಂಥದ್ದು ನನ್ನ ಇಚ್ಛೆ ಆಗೈತಿ. ಅದಕ್ಕಾಗಿ ಭಕ್ತರ ಹೃದಯದೊಳಗಿದ್ರೆ ನನಗೆ ಅಷ್ಟೇ ಸಾಕು. ಬಹಳ ಒಳ್ಳೆಯ ರೀತಿಯಿಂದ ನೀವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ನಾವೊಂದಾಗ ಮುರುಗೇಂದ್ರಪ್ಪಗಳನ್ನ ಮಾತನ್ನು ಹೇಳಿದರು, ತಮ್ಮ ಎಲ್ಲ ಊರು ಬೇರೆ ಸಂಘ ಊರು ಬೇರೆ ಅಂದ್ರೆ ಅವರು. ಯಾಕ್ರಿ ಈ ಮಾತನ್ನು ಹೇಳಿದ್ರಂದ್ರೆ ಕೇಳಿದಾಗ, ನೋಡಪ್ಪ ಸಂಘ ಭಕ್ತ ಅಂದ್ರೆ ಬಹಳ ನಿಷ್ಠಾವಂತ ಭಕ್ತರು, ಅವರಂಥ ಭಕ್ತರು ಎಲ್ಲಿಯೂ ಸಿಗೋದಿಲ್ಲ. ನಾ ಮೊದಲಿಗೆ ಮಠಕ್ಕಾಗಿದ್ದ ಸಂಘ ಮಠಕ್ಕೆ ಅಂತ ಹೇಳಿದ್ರು ಮುರುಗೇಂದ್ರಪ್ಪಗಳು. ಮೊದಲಿಗೆ ನಾ ಮಠಕ್ಕಾಗಿದ್ದ ಸಂಘ ಮಠಕ್ಕೆ ಕೊನೆ ಉಸಿರು ಎಲ್ಲಿ ಕಳೆದಾರಂದ್ರೆ 3-4 ವರ್ಷ ಸಂಘ ಮಠದೊಳಗೆ ಕಳೆದಾರ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆದರೂ ಕೂಡ ಈ ಪಟ್ಟಾಧಿಕಾರಕ್ಕೆ ಪಟ್ಟಾಧಿಕಾರವನ್ನು ನಮ್ಮ ಗುರುಗಳು ಮಾಡಬೇಕಾಗಿತ್ತು. ನಮ್ಮದು ಆದರೂ ಕೂಡ ಅವರ ಒಂದು ಮಾತನ್ನು ಹೇಳಿದರು. ಬಿಜಾಪುರದಿಂದ ನಾವು ದವಾಖಾನಿಂದ ಬರುವಾಗ, ದವಾಖಾನಿಂದ ಗುರುಗಳು ಡಿಸ್ಚಾರ್ಜ್ ಮಾಡಿಕೊಂಡು ಬರುವಾಗ ಒಂದು ಮಾತನ್ನು ಹೇಳಿದರು, ತಮ್ಮ ಮಠಕ್ಕೆ ಕರ್ಕೊಂಡು ಹೋಗಿ ನಾ ದವಾಖಾನೆ ಉಳಿಯೋಕೆ ಅಲ್ಲ, ಒಟ್ಟು ಹೆಂಗೆ ಮಾಡ್ತಿ ಮಾಡು, 4 ಗಂಟೆ ನೋಡೋದು ಬೀಳೂರಿಗೆ ನಾನು ಕರ್ಕೊಂಡು ಹೋಗೋಣ ಅಂತ ಮಾತನ್ನು ಹೇಳಿದಾಗ ದವಾಖಾನಿದಿಂದ ಗಾಡಿ ಒಳಗೆ ಕರ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಕೋಲಾರ ತಿಕ್ಕೋಟದಂತಕ್ಕೆ ಒಂದು ಮಾತನ್ನು ಹೇಳಿದ್ರು ಗಾಡಿ ಒಳಗೆ, ತಮ್ಮ ಇವತ್ತು ಬೀಳೂರಿಗೆ ವಸ್ತಿ ಹೋಗ್ತಾನು, ನಾಳೆಗೆ ಬರ್ತಾನೆ ಸಂಘಕ್ಕೆ ಮೀಟಿಂಗ್ ಮಾಡ್ತಾನೋ, 6 ತಿಂಗಳು ಅಲ್ಲೇ ನಿಂತು ಬಸವ ಪ್ರಾಣ ಹಚ್ಚಿ ಪಟ್ಟಾಧಿಕಾರವನ್ನು ಮಾಡ್ತಾನೆ ಅಂತ ಹೇಳಿದರು. ಅವ್ರು ಹೇಳಿದಂಗೆ ನನ್ನ ಬಿಟ್ಟು ಹೋದರು. ಆದರೂ ಕೂಡ ಬಿಟ್ಟು ಹೋಗ್ಯಾರಂತೇಳಿ ನಾನು ತಿಳ್ಕೊಳಕತ್ತಿಲ್ಲ. ನನ್ನ ಗುರು ಎಲ್ಲಿದ್ದಾರಂದ್ರೆ ನಮ್ಮ ಭಕ್ತರೊಳಗೆ ನಾ ಗುರುವಿನ ನೋಡ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಬಹಳ ನೀವು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರಿ. ಇಲ್ಲಿ ನಮ್ಮ ತಂದೆ ತಾಯಿಗಳು ಕೂಡ ಬಂದಿದ್ದರು. ಇಲ್ಲಿ ಒಂದು ಮಾತನ್ನು ಹೇಳಿದರು, ಇವತ್ತು ತಂದೆ ತಾಯಿಗಳು ಮತ್ತು ಮಗನ ಸಂಬಂಧ ಮುರಿತನು ಅಂತ ಮಾತನ್ನು ಹೇಳಿದರು. ಆದರೂ ಕೂಡ ಅವರ ತಂದೆ ತಾಯಿಗಳು ಅಳ್ತಾ ಇದ್ದರು. ಆದರೂ ಅಳುವುದನ್ನು ನಾವು ಕೂಡ ನೋಡಿದ್ದೀವಿ, ನೀವು ಕೂಡ ನೋಡಿದ್ದೀವಿ. ಜಗತ್ತಿನೊಳಗೆ ಯಾರು ದೊಡ್ಡವರು ಅಂದ್ರೆ ತಂದೆ ತಾಯಿಗಳೇ ದೊಡ್ಡವರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ತಂದೆ ತಾಯಿಗಳಿಗೆ ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಇಷ್ಟು ದಿವಸ ನೀವು ತಂದೆ ತಾಯಿಗಳಾಗಿ ನನ್ನ ಮಠಕ್ಕೆ ನೀವು ಬರ್ತಿದ್ರಿ, ಇನ್ನು ಮ್ಯಾಲೆ ನೀವು ತಂದೆ ತಾಯಿಗಳಾಗಿ ಬರಬೇಡ್ರಿ, ನೀವು ಭಕ್ತರಾಗಿ ನನ್ನ ಮಠಕ್ಕೆ ಬರ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಿ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ, ಈ ಕಾರ್ಯಕ್ರಮ ಹೆಂಗೆ ಆಗ್ತದೋ ಏನಾಗ್ತದೋ ಅಂತ ನಾವು ವಿಚಾರ ಮಾಡಿದಾಗ ಗಟ್ಟಿ ಭಕ್ತರು ಕುಂತರು. ನಮ್ಮ ಊರಿನೊಳಗೆ ಬಹಳ ಒಳ್ಳೆಯ ರೀತಿಯ ಗಟ್ಟಿ ಭಕ್ತರು ಯಾವ ರೀತಿ ಸೇವಾ ಮಾಡಿದ್ರು ಅಂದ್ರೆ ಅದನ್ನ ಹೇಳೋಕ್ಕಾಗೋದಿಲ್ಲ. ಒಂದೇ ಮಾತಿನವ್ರು ಹೇಳೋಕ್ಕಾಗೋದಿಲ್ಲ. ಹೆಂಗೆ ಹೇಳೋಕ್ಕಾಗೋದಿಲ್ಲ ಅಂದರೆ, ನೀರಿನ ವ್ಯವಸ್ಥೆ ಆಗಿರ್ಬೋದು, ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಏನು ವ್ಯವಸ್ಥೆ ಮಾಡಿದ್ರಂದರೆ ಸುತ್ತ 10 ಹಳ್ಳಿ ಜನ ನಮಗೆ ಭಕ್ತರು ಫೋನ್ ಮಾಡಾಕತ್ತಾರೆ, ಏನ್ರಿ ಅಪ್ಪಗಳಪ್ಪ ಕಾರ್ಯಕ್ರಮ ಮಾಡಾಕತ್ತೀರಿ ಸಂಘದಾಗ, ಕರೆ ಭಕ್ತರನ್ನ ಎಲ್ಲಿ ನೋಡ್ಬೇಕಾದ್ರೆ ನೋಡಾಕ ಸಂಘದವ್ರಿಗೆ ಬರಬೇಕನ್ನುವಂಥ ಮಾತನ್ನು ಹೇಳುವಂಥದ್ದು ಬಂತಂದರೆ ಅದು ನಿಜವಾದ ಭಕ್ತರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಯನ್ನು ಪಡ್ತೀನಿ. ಪ್ರತಿನಿತ್ಯನೂ ಕೂಡ ನಮ್ಮ ಗುರುಗಳೊಂದು ಮಾತನ್ನು ಹೇಳೋರು, ತಮ್ಮ ಲಿಂಗವನ್ನು ಕೈಯೊಳಗಿರುವಂಥ ಲಿಂಗವನ್ನು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಿಲ್ಲ, ಕೈಯಲ್ಲಿರುವಂಥ ಲಿಂಗವನ್ನು ಎಷ್ಟು ನೀ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊತಿಲ್ಲ, ಅದೇ ರೀತಿಯಾಗಿ ಭಕ್ತರನ್ನು ಕೂಡ ನೀ ಅಷ್ಟೇ ಪ್ರೀತಿಯಿಂದ ಮನಸ್ಸಿನೊಳಗೆ ಇಟ್ಕೊಳ್ಳುವಂಥ ಮಾತನ್ನು ಪೂಜ್ಯರು ಕೂಡ ಹೇಳಿದರು. ಅದೇ ರೀತಿಯಾಗಿ ನಾವು
ನಾವು ಭಕ್ತರು ನಾವು ಒಂದೇ ಒಂದು ಭಗವಂತನಲ್ಲಿ ಒಂದೇ ಒಂದು ಬಿಡ್ಕೊತೀನಿ. ಏನು ಬಿಡ್ಕೋತೀನಿ ಅಂದರೆ, ಭಕ್ತರ ಮಠಕ್ಕೆ ಬರುವಾಗ ದುಃಖದಿಂದ ಬರ್ತಾರೆ, ಮಠಕ್ಕೆ ಬರುವಾಗ ದುಃಖದಿಂದ ಬರ್ತಾರೆ. ನಾನು ಮಠದೊಳಗೆ ಬಂದು ಹೊಳ್ಳಿ ಹೋಗುವಾಗ ನಕ್ಕೊಂತ ಹೋಗಪ್ಪ ಅಂಥೇಳಿ ಒಂದೇ ಒಂದು ನನಗೆ ಆಶೀರ್ವಾದ ಕೊಡು ಭಗವಂತ ಅಂತ ನಾನು ಇಷ್ಟೇ ಬಿಡ್ಕೊತೀನಿ. ಅದಕ್ಕಾಗಿ ನಮ್ಮ ತಂದೆ ತಾಯಿಗಳು ಯಾವತ್ತೂ ಕೂಡ ನೀವು ಆರೋಗ್ಯವಾಗಿರ್ರಿ, ಆರಾಮವಾಗಿರ್ರಿ. ನನಗೆ ಸಾವಿರಾರು ತಂದೆ ತಾಯಿಗಳದಾರ. ಈಗ ನನಗೇನಾಗಿತ್ತು, ನಿನ್ನೆ ತನಕ ಇಬ್ಬರ ತಂದೆ ತಾಯಿಗಳು ಇದ್ದರು. ಅವ್ರಿಗೆ ನಾವು ಅಪ್ಪ ಅಂತ ಕರಿತಿದ್ನಿ. ನಾ ಇವತ್ತಿನ ಹಿಡಿದ ಈ 8 ಜನ ನೀವು ಬಂದಿರಲ್ಲ, ಇವರೇ ನನ್ನ ತಂದೆ ತಾಯಿಗಳು ಅಂತೇಳಿ ನಾ ಇಲ್ಲಿ ಹೇಳೋಕ್ಕೆ ಇಚ್ಛೆಯನ್ನು ಪಡ್ತೀನಿ. ನನಗೇನಾದರೂ ಆದರೆ ಇಬ್ಬರನ್ನ ಕೇಳ್ತಿದ್ನ, ನನಗೇನಾದರೂ ತೊಂದರೆ ಬಂದರೆ ಅವರಿಬ್ಬರನ್ನ ಕೇಳ್ತಿದ್ನಿ. ಇನ್ನು ಮೇಲೆ ನಾನು ಯಾರನ್ನ ಕೇಳ್ತಂದ್ರೆ ಸಂಘ ಭಕ್ತರನ್ನ, ಬಡಚಿ ಭಕ್ತರನ್ನ, ಬಾಳಿಗೇರಿ ಭಕ್ತರನ್ನ ನನ್ನ ತಂದೆ ತಾಯಿಗಳು ಅನ್ನುವಂಥ ಮಾತನ್ನು ಇಲ್ಲಿ ಹೇಳೋಕ್ಕೆ ಇಚ್ಛೆಯನ್ನು ಪಡ್ತೀನಿ. ಅದಕ್ಕಾಗಿ ನೀವೆಲ್ಲರೂ ಕೂಡ ಬಹಳ ಶ್ರದ್ಧೆಯಿಂದ, ಬಹಳ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಮಾಡಿದರೆ, ನಾ ಏನೇ ಮಾಡೋದಿದ್ರು ಕೂಡ ಮಠದೊಳಗೆ ಕೆಲಸ ಏನೇ ಮಾಡೋದಿದ್ರು ಅದು ಭಕ್ತರಿಗೋಸ್ಕರನ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಸುಮ್ಮನೆ ಒಂದು ಉದಾಹರಣೆ ಹೇಳಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಒಬ್ಬ ತಪಸ್ಸಿ ಕುಂತಿದ್ದಂತ, 10 ವರ್ಷ 12 ವರ್ಷ ತಪಸ್ಸಿ ಕುಂತಿದ್ದ. 12 ವರ್ಷ ತಪಸ್ಸಿ ಕುಂತಾಗ ಪರಮಾತ್ಮ ಒಲದಂತ ಅವನಿಗೆ. ಪರಮಾತ್ಮ ಒಲದ ಕೂಡಲೇ ಕೇಳ್ತಾನಂತ, ನೋಡಪ್ಪ 12 ವರ್ಷ ನೀ ತಪಸ್ಸಿ ಕುಂತಿ, ನಿನಗೇನು ಬೇಕು ವರ ಕೇಳು ಅಂತೇಳಿದಾಗ ಅವಂತಾನಂತ, ನೋಡ್ರಪ್ಪ ತಪಸ್ಸಿಗೆ ನಾ ಕುಂತ್ನಿ, ನೀ ಪರಮಾತ್ಮ ಒಲದು ಬಂದು, ಆದ್ರೆ ನನಗೆ 100 ಕಷ್ಟದವು ಹೆಂಗೆ ಮಾಡಲಿ ಅಂತಂದಾಗ ಪರಮಾತ್ಮನೊಂದು ಸವಾಲಿಟ್ಟಂತ, ನೋಡು ನೀ 12 ವರ್ಷ ಏನೋ ತಪಸ್ಸಿ ಕುಂತಿಲ್ಲ, ನೀ 12 ವರ್ಷ ತಪಸ್ಸಿ ಕುಂತದ್ದು ಬರೋಬ್ಬರಿ ಐತಿ, ಕರೆ ನಾ ಒಂದು ವರ ಕೊಡ್ತನು ಅಂತ ಕೇಳಿದವು. ವರ ಕೊಡ್ತನು, ಏನು ಬೇಡ್ತಿ ಬೇಡ ತಂದಾಗ ಇವು ವಿಚಾರ ಮಾಡ್ತಾನಂತ, ನಾನು ಮನೆಯೊಳಗಾರ 100 ಸಮಸ್ಯೆಗಳದಾವೆ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಬಂದ. ಪರಮಾತ್ಮ ನನ್ನ ಕೈ ಒಳಗೇನೂ ಇಲ್ಲ, ನಮ್ಮ ಮನೆ ಒಳಗೆ ಹೋಗಿ ನಾ ಕೇಳ್ತಾನು ಅಂತ ಮಾತನ್ನು ಹೇಳಿದಾಗ ಅವ ಮೊದಲಿಗೆ ತನ್ನ ತಾಯಿ ಅಂತಕ್ಕೆ ಬಂದಂತ. ಮತ್ತು ಪರಮಾತ್ಮರ ಹೊಲದಾನ, ಮತ್ತು ಏನು ವರ ಕೇಳಿ, ನಾನು ಏನು ವರ ಕೇಳಿ ಅಂತಂದಾಗ ತಾಯಿ ಒಂದು ಮಾತನ್ನು ಹೇಳ್ತಾಳಂತ, ನೋಡಪ್ಪ ನೀನು 20-30 ವರ್ಷ ಆಯ್ತು ನೀ ಈ ಭೂಮಿಗೆ ಬಂದ, ನಿನ್ನ ನೋಡಕ್ಕೆ ನನಗಾಗಿಲ್ಲ, ಯಾಕಂದ್ರೆ ನನಗೆ ಕಣ್ಣಿಲ್ಲ, ನಾ ಕುರುಡಿದನು. ಪರಮಾತ್ಮ ಏನಾದರೂ ವರ ಕೊಡೋವಿದ್ದರೆ ನನಗೆ 2 ಕಣ್ಣು ಕೊಡಂತ ಹೇಳು ಅನ್ನುವಂಥ ಮಾತನ್ನು ಹೇಳಿದಾಗ ಅವಾಗ ತಾಯಿದು ಒಂದು ಹೆಸರು ಬರ್ಕೊಂಡಂತ. ಮುಂದೆ ಹೆಂಡತಿ ಅಂತಕ್ಕೆ ಹೋಗ್ತಾನಂತ. ನೋಡು ಪರಮಾತ್ಮರ ವರದಾನ ಏನು ಬೇಡಲಿ ಅಂತೇಳಿ ಅಂದಾಗ ಅವಾಗ ಹೆಂಡತಿ ಅಂತಾನಂತ, ನೋಡ್ರಿ ಮದುವೆಯಾಗಿ 20 ವರ್ಷ ಆಯ್ತು, 20 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ಮಕ್ಕಳ ಫಲ ಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಇನ್ನು ಹೆಂಡತಿ ಮಾತು ಕೇಳಬೇಕು, ಇನ್ನು ತಾಯಿ ಮಾತು ಕೇಳಬೇಕು ಅಂತ ವಿಚಾರ ಮಾಡ್ಕೊಂತ ಮುಂದೊಂದು ಹೆಜ್ಜೆ ಹೋಗ್ತಾನಂತ. ಅವಾಗ ತಂದಿರ್ತಾನಂತ, ನೋಡು ನೀ ಏನು ವರ ಬೇಡುದಂದ್ರೆ ತಾಯಿ ಕಣ್ಣು ಬೇಡಬೇಡ, ನಿನಗೆ ಹೆಂಡತಿಗೆ ಮಕ್ಕಳಾಗಿಲ್ಲ ಅಂತ ಅದನ್ನೂ ಬೇಡಬೇಡ, ನೀ ಏನು ಬೇಡಬೇಕಾದ್ರೆ 1,000 ಕೋಟಿ ರೂಪಾಯಿ ಬೇಡು ಅಂದಿವ. 1,000 ಕೋಟಿ ರೂಪಾಯಿ ಬೇಡು ಅಂತ ಹೇಳಿದಾಗ ಇವು ಬಂದು ವಿಚಾರ ಮಾಡಿ ಪರಮಾತ್ಮನಂತಕ್ಕೆ ಬಂದಂತ. ಇನ್ನು ಹೆಂಡತಿದು ಬೇಡಿದ್ರೆ ತಾಯಿ ಸಿಟ್ಟಾಗ್ತಾಳೆ, ತಾಯಿದು ಬೇಡಿದ್ರೆ ಹೆಂಡತಿ ಸಿಟ್ಟಾಗ್ತಾಳೆ, ಇನ್ನು ಅಪ್ಪನ 3 ಮಂದಿದು ಯಾರ್ದು ಬೇಡಲಿ ಅನ್ನುವಂಥ ಮಾತನ್ನು ಹೇಳಿದಾಗ ಒಂದೇ ಒಂದು ಮಾತನ್ನು ಬೇಡ್ತಾನಂತ. ಏನು ಬೇಡಿದಂದ್ರೆ, ಪರಮಾತ್ಮ ನಾ ಒಂದು ಮಾತು ಕೇಳ್ತನು, ಅದನ್ನ ನೀವು ಈಡೇರಿಸ್ಕೊಡಂತ ಹೇಳಿದಾಗ ಅವಂತಾನಂತ, ನನ್ನ ತಾಯಿ ನನ್ನ ಮಗನ ನೋಡಬೇಕು, ಹಂಗೆ ಬಂಗಾರ ಬಟ್ಟಲ್ದಾಗ ಉಣ್ಣುದು ಅಂದರೆ ಬಂಗಾರ ಬಟ್ಟಲ್ದಾಗ ಉಣುದು ನಮ್ಮ ತಾಯಿ ನೋಡ್ಬೇಕು ನನ್ನ ಮಗನ ಅಂತೇಳಿ ಒಂದು ಉದಾಹರಣೆ ಮಾತನ್ನು ಕೇಳಿರತ್ತ. ಅಂದಾಗ ಬಂಗಾರ ಬಟ್ಲೂ ಬಂತು, ಅಲ್ಲಿ ಮಗನೂ ಬಂದ, ಅಲ್ಲಿ ತಾಯಿ ಕಣ್ಣು ಕೂಡ ಬಂದು ಅಂತೇಳಿ ನಾವು ಹೇಳಬೇಕಾಗ್ತದೆ. ಅಲ್ಲಿ ತಪಸ್ಸಿ ಕುಂತ ಅವನಿಗೇನೂ ಸಿಗಲಿಲ್ಲ. ಅಲ್ಲಿ ಯಾರಿಗೆ ಸಿಕ್ತಿ? ತಂದೆ ತಾಯಿ ಹೆಂಡತಿಗೆ ಸಿಕ್ತು. ಯಾಕೆ ಮಾತನ್ನು ಈ ಸಂದರ್ಭ ಹೇಳಕತ್ತಂದ್ರೆ, ನಾ ಎಷ್ಟೇ ತಪಸ್ಸು ಮಾಡಿದ್ರು, ಎಷ್ಟೇ ಸೇವಾ ಮಾಡಿದ್ರು ಕೂಡ ಆ ಫಲ ನನಗೆ ಸಿಗೋಕ್ಕಿಂತ ನನ್ನ ಭಕ್ತರಿಗೆ ಸಿಗಲಿ ಅನ್ನುವಂಥ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಆ ಪರಮಾತ್ಮ ಏನೇ ಕೊಡದಿದ್ರು ಕೂಡ ನನ್ನ ಭಕ್ತರಿಗೆ ಕೊಡಿ ಅನ್ನುವಂಥ ಮಾತನ್ನು ಹೇಳಿ ಬಹಳ ಒಳ್ಳೆಯ ರೀತಿಯಿಂದ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ರಿ. ಅನೇಕ ರೀತಿ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅನೇಕ ರೀತಿ ಸದ್ಭಕ್ತರು 25 ದಿನಗಳ ಕಾಲ ಸೇವಾ ಮಾಡಿದರು. ಬಸವ ಪುರಾಣವನ್ನು ನಡೆಸಬೇಕಾಗಿತ್ತಾರೆ, ಪ್ರಸಾದವನ್ನು ನಡೆಸಬೇಕಾಗಿತ್ತಾರೆ, ಹೆಂಗೆ ಮಾಡಬೇಕಪ್ಪ ಅಂತೇಳಿ ನಾವು ವಿಚಾರ ಮಾಡಿದಾಗ ಬಸವ ಪುರಾಣ ನಡೆಸೋಕಿನ್ನ 2 ದಿವಸ ಉಳಿದಿತ್ತು. 2 ದಿವಸ ಇನ್ನು ಪ್ರಾರಂಭ ಆಗೋದು 2 ದಿವಸ ಉಳಿದಿತ್ತು. 25 ದಿವಸದ ಪ್ರಸಾದನ ನಮ್ಮ ಊರಾಗ ಬುಕ್ ಆಗಿದ್ದು ನೋಡ್ರಿ. ಅಷ್ಟು ಭಕ್ತಿ ಇರುವಂಥ ಊರು ಯಾವುದಂದ್ರೆ ಅದು ನಮ್ಮ ಸಂಘ ಗ್ರಾಮ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಆ ರೀತಿ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ರಿ. ಇಲ್ಲಿ ಒಬ್ರು ಹೆಸರು ಬಂದಿರ್ತದೆ, ಒಬ್ರು ಹೆಸರು ಬಂದಿರಂಗಿಲ್ಲ. ಆದರೂ ಕೂಡ ಯಾರೂ ಕೂಡ ನೀವು ತಪ್ಪು ತಿಳ್ಕೊಳ್ಬೇಕು ಹೋಗ್ಬೇಡ್ರಿ. ನಿಮ್ಮೆಲ್ಲರ ಹೆಸರು ಎಲ್ಲಿ ಐತೆ ನಾನು ಹೃದಯದೊಳಗೆ ನೀವೆಲ್ಲರೂ ಕೂಡ ಇದೀರಿ ಅನ್ನುವಂಥ ಮಾತನ್ನು ಹೇಳಿ ಭಾಳ ಪ್ರಸಾದ ವ್ಯವಸ್ಥೆ ಮಾಡುವಂಥದ್ದು
ಇಟ್ಟೆಲ್ಲ ಮಂದಿಗೆ ದಿನನಿತ್ಯದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಾಕತ್ತಾರಂದ್ರೆ ಎಲ್ಲ ದಾಸೋಹ ಮಾಡುವಂಥ ಸದ್ಭಕ್ತರನ್ನು ಜೋರಾಗಿ ಚಪ್ಪಾಳಿನ ತಟ್ರಿ ಅನ್ನುವಂಥ ಮಾತನ್ನು ಹೇಳಿ ಇಟ್ಟೆಲ್ಲ ವ್ಯವಸ್ಥೆ ಮಾಡ್ಯಾರ. ಯುವಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಮಠದಾಗ ಸೇವಾ ಮಾಡುವಂಥವ್ರಾಗಿರ್ಬೋದು, ಮಠದಾಗ ಪ್ರಸಾದ ಮಾಡುವಂಥ ಸದ್ಭಕ್ತರಾಗಿರ್ಬೋದು, ಅನೇಕ ರೀತಿ ಸದ್ಭಕ್ತರ ಕಣ್ಣಿಗೆ ಕಾಣದೇ ಇರುವಂಥ ಸದ್ಭಕ್ತರು ಹಲವಾರು ಸದ್ಭಕ್ತರು ಇಲ್ಲಿ ಶ್ರೀಮಠದೊಳಗೆ ಬಹಳ ಒಳ್ಳೆಯ ರೀತಿಯಿಂದ ಸೇವೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಆರೋಗ್ಯ, ಆಯುಷ್ಯ, ಶ್ರೀ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮವನ್ನು ಜವಾಬ್ದಾರಿಯಿಂದ ಹೊತ್ತು ನಿಂತ ನಮ್ಮ ಭಾರವನ್ನು ಕಡಿಮೆ ಮಾಡಿರುವಂಥ ಬಾಗೇವಾಡಿಯ ವಿರಕ್ತ ಮಠದ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾವತ್ತೂ ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಹೋಗಲಿ ಅನ್ನುವಂಥ ಮಾತನ್ನು ಹೇಳಿ ನನಗೆ ಗುರುವಿನ ಸ್ಥಾನವನ್ನು ಕೊಟ್ಟಿರುವಂಥ ನಿಡಸೋಶಿಯ ಪರಮ ಪೂಜ್ಯರ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ, ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಮಗೆ ಅತಿ ಹೆಚ್ಚು ಮಾರ್ಗದರ್ಶನ ನಮ್ಮ ಸಣ್ಣ ನಾಗನೂರು ಅಜ್ಜಾರ್ ಅಂತೇಳಿ ಯಾವತ್ತೂ ಕೂಡ ನಮಗೆ ಇದೇ ರೀತಿ ಕಾರ್ಯಕ್ರಮ ಮಾಡೋಣ, ಹಿಂಗೆ ಮಾಡೋಣ ಅಂತ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಯಾವತ್ತೂ ಕೂಡ ತಾವು ಮುಂದೆನೂ ಕೂಡ ಇದೇ ರೀತಿ ನಮಗೆ ಮಾರ್ಗದರ್ಶನ ನೀಡ್ರಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ತಾಂಬಾಳದ ವಿಜಯಕುಮಾರ ಅಪ್ಪವರು ನಮಗೆ ಬಹಳ ಒಂದು ಮಾರ್ಗದರ್ಶನ ಆಗಿರ್ಬೋದು. ಗುರುಗಳು ಹೋದ ಬಳಿಕ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀವಿ, ನೀವೇನೇನು ಅಂಜಾಕೆ ಹೋಗ್ಬೇಡ ಅಂತ ಬಹಳ ಒಂದು ಧೈರ್ಯವನ್ನು ತುಂಬಿದ್ರು. ಯಾವತ್ತೂ ಕೂಡ ಮುಂದಾದರೂ ಕೂಡ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಒಂದು ರೂಪವನ್ನು ತಂದು ಕೊಟ್ಟರು. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ರೂಪವನ್ನು ತಂದು ಕೊಟ್ಟರು. ಅನೇಕ ಹಳ್ಳಿಯ ಭಕ್ತರು, ತಿಕ್ಕೊಂಡೆ ಆಗಿರ್ಬೋದು, ಬೇವರಿಗೆ ಆಗಿರ್ಬೋದು, ಅಂಕಲಿಗೆ ಆಗಿರ್ಬೋದು, ಬಡಚಿ ಆಗಿರ್ಬೋದು, ಬಳ್ಳಿಗೆ ಆಗಿರ್ಬೋದು, ಮಲಾಬದಾಗಿರ್ಬೋದು, ಎಷ್ಟು ಹೆಸರು ಹೇಳೋದು ಭಕ್ತರು. ಆ ಎಲ್ಲ ಭಕ್ತರು ಕೂಡ ಇಲ್ಲಿ ಬುತ್ತಿಯನ್ನು ತಗೊಂಡು ಬಂದರು. ಎಲ್ಲರೂ ವಿಚಾರ ಮಾಡಕತ್ತರು, ಎಲ್ಲಿ ಹೊಂಟಾರ ಭಕ್ತರು ಬುತ್ತಿ ತಗೊಂಡು ಅನ್ನುವಂಥ ಮಾತನ್ನು ವಿಚಾರ ಮಾಡಿದಾಗ ಎಲ್ಲ ಭಕ್ತರು 25 ದಿವಸ ಎಲ್ಲರ ಲಕ್ಷ್ಯ ಎಲ್ಲಿ ಇರ್ತಾರೆ, ಸಂಘದೊಳಗೆ ಲಕ್ಷ್ಯ ಇತ್ತು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಅಂಥ ಸೇವೆಯೊಳಗೆ ಎಲ್ಲ ಭಕ್ತರು ಕೂಡ ಭಾಳ ಒಳ್ಳೆಯ ರೀತಿಯಿಂದ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ರಿ. ಬಡ್ಚಿ ಮಠದೊಳಗೆ ನಮ್ಮ ಮುರುಗೇಂದ್ರ ಅಪ್ಪಗಳು ಬಡ್ಚಿ ಒಳಗೊಂದು ಮಠವನ್ನು ಸ್ಥಾಪನೆ ಮಾಡಿದರು. ಆ ಮುರುಗೇಂದ್ರ ಮಠ ಅಪ್ಪಗಳು ಬಡ್ಚಿ ಒಂದು ಮಠದೊಳಗೆ ಮಠವನ್ನು ಹೆಂಗೆ ಸ್ಥಾಪನೆ ಮಾಡಿದ್ರಲ್ಲ, ಕೊಡುವಂಥ ಭಕ್ತರು ಅಷ್ಟೇ ಒಳ್ಳೆಯ ರೀತಿಯಿಂದಿದ್ದರು. ಈಗೂ ಕೂಡ ಅವರ ಸೇವೆ ಹೆಂಗೆ ಐತಂದರೆ, ಆ ಮಠಕ್ಕೆ ನಾವು ಹೋದಿವಿ ಅಂದರೆ, ಆ ಮಠಕ್ಕೆ ನೂರಾರು ಭಕ್ತರು ನಾವು ಕರ್ಕೊಂಡು ಹೋದಿವಿ ಅಂದರೆ ಅಲ್ಲಿರುವಂಥ ಸುರೇಶ್ ಭೀಮಪ್ಪ ಅಜೂರ್ ಅವ್ರ ಸದ್ಭಕ್ತರು ಎಷ್ಟೇ ಸದ್ಭಕ್ತರು ಬಂದರೂ ಕೂಡ ಬಹಳ ಒಳ್ಳೆಯ ರೀತಿಯಿಂದ ಸೇವೆಯನ್ನು ಮಾಡ್ತಾರೆ. ಅವ್ರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳಿನ ತಟ್ಟಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಬಳ್ಳಿಗಿರಿ ಮಠದೊಳಗೆ ಡಾಕ್ಟರ್ ಸಾಹೇಬ್ರಂತೆ, ಸಂಕ್ರಟ್ಟಿ ಡಾಕ್ಟರ್ ಸಾಹೇಬ್ರು ಅಂತೇಳಿ ಅವರು ಕೂಡ ಅಲ್ಲಿ ಒಂದು ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಭಕ್ತರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳಿನ ತಟ್ಟಿ ಅನ್ನುವಂಥ ಮಾತನ್ನು ಹೇಳಿ ಇನ್ನು ನಮ್ಮ ಮಣಕವಾಡದ ಪೂಜ್ಯರು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆ ಆಗ್ತದೆ. ಯಾಕಂದರೆ ಹೆಂಗೆ ಅವ್ರ ಬಗ್ಗೆ ಹೇಳಬೇಕಾಗಿತ್ತಂದರೆ, ಇಷ್ಟೆಲ್ಲ ಬಸವ ಪುರಾಣಕ್ಕೆ ಮಂದಿನ ಕೂಡಿಸ್ಬೇಕಾಗಿತ್ತಂದ್ರೆ, ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾಗಿತ್ತಂದರೆ, ಈ ಪೂಜ್ಯರನ್ನ ಒಪ್ಪಿಸ್ಬೇಕಾಗಿತ್ತಾರೆ ಒಂದು ತಿಂಗಳು ಓಡಾಡಿವಿ ನಾವು. ಹಂಗೆ ಬರಲಿಲ್ಲ ರೀ. ಒಂದು ತಿಂಗಳು ನಾವು ಓಡಾಡಿದ್ವಿ. ಹೆಂಗಂದರೆ ಗದಗಿನ ಅಜ್ಜಾರ ಕಡೆ ಹೇಳಿಸಿದೆವು, ಹಂದಿಗುಂದ ಅಜ್ಜಾರ ಕಡೆ ಹೇಳಿಸಿದ್ವು, ನಾಗನೂರು ಅಜ್ಜಾರ ಕಡೆ ಹೇಳಿಸಿದ್ದೀವಿ, ಮುಂದೆ ಶೇಗುಣಶಿ ಅಜ್ಜಾರ ಕಡೆ ಹೇಳಿಸಿದ್ವು, ನಿಡಸೋಶಿ ಅಜ್ಜಾರ ಕಡೆ ಹೇಳಿಸಿದಾಗ ಎಲ್ಲ ಕಡೆಯಿಂದ ಹೇಳಿಸಿದಾಗ ಮಣಕವಾಡದ ಪೂಜ್ಯರು ನಮ್ಮ ಊರಿಗೆ ಸಿಕ್ಕಾರಂದ್ರೆ ಅದೆಲ್ಲರೂ ಕೂಡ ನಮ್ಮ ಊರಿನ ಭಾಗ್ಯ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಯಾಕಂದರೆ ಅವ್ರದ್ದು ಅಲ್ಲಿ ಮಣಕವಾಡದ ಭಕ್ತರು ಒಂದು ಮಾತನ್ನು ಹೇಳಿದ್ರು ಮೊನ್ನೆ ಬಂದಾಗ, ನಮ್ಮ ಅಪ್ಪವ್ರು 11 ದಿನ ಭಾಳ ಆದ್ರೆ ಪ್ರವಚನ ಹಿಡಿತಾರೆ ರೀ. 11 ದಿನ ಹಿಡಿದಾಗ 10 ದಿನ ಮಣಕವಾಡ ಮಠದಾಗ ಇರ್ತಾರೆ. ಇದು ಅವ್ರ ಇತಿಹಾಸದೊಳಗೆ ಒಂದು ಇತಿಹಾಸ ದಾಖಲೆ ಆಗ್ತದ್ರಿ. ಏನಂದ್ರೆ 25 ದಿನ ಸಂಘದೊಳಗೆ ಉಳಿದ ಬಸವ ಪುರಾಣ ಮಾಡಿ ನಿಮ್ಮ ಕಾರ್ಯಕ್ರಮ ಮಾಡತ್ತಾರಂದ್ರೆ ಬಹಳ ಇತಿಹಾಸದಾಗ ಉಳಿಯುವಂಥದ್ದು ಮಾತನ್ನುವಂಥ ಮಾತನ್ನು ಹೇಳ್ತಾರಂದ್ರೆ ಪೂಜ್ಯರ ಮಾರ್ಗದರ್ಶನ ಯಾವತ್ತೂ ನಮ್ಮ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಪ್ರತಿ ವರ್ಷ ನಮ್ಮ ಮಠದ ಜಾತ್ರೆಗೆ ಮಣಕವಾಡದ ಪೂಜ್ಯರು ಬರಬೇಕನ್ನುವಂಥದ್ದು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಅದೇ ರೀತಿಯಾಗಿ